ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನಾಡನ್ ಸ್ಟೈಲ್ ಚಿಕನ್ ಡ್ರೈ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ಕೇರಳ ಸ್ಟೈಲ್ದು ಡಿಶ್ ಇದು. ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಇನ್ನೂ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ನೀವು ಕೂಡ ಮಾಡಿ ಎಲ್ಲರೂ ಎಂಜಾಯ್ ಮಾಡಿ ತಿನ್ನಿ. ನೋಡಿ, ನಾನು 1 kg ಚಿಕನ್ ಇಟ್ಕೊಂಡಿದ್ದೀನಿ. ಅದು ಸ್ಕಿನ್ ಔಟ್ ಮಾಡಿರೋದು, ಬೋನ್ ಇದ್ದರೂ ತೊಂದರೆ ಇಲ್ಲ. ಆಮೇಲೆ ಅದನ್ನ ಚೆಂದ ವಾಶ್ ಮಾಡಿ ಹಿಂಡ್ಬಿಟ್ಟು ಒಂದು ಬಾಣಲಿಗೆ ಹಾಕ್ಬಿಟ್ಟು ಆ ಚಿಕನ್ನ ಹಾಕಿ ಸ್ವಲ್ಪ ನೀರು ಹಾಕದಿದ್ರೂ ಬೇಡ, ಅದರದ್ದೇ ನೀರು ಕೂಡ ಇರುತ್ತೆ. ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಬೋದು ಅಷ್ಟೇ. ಅದೇ ನೀರು ಬಿಟ್ಕೊಳುತ್ತೆ ಚಿಕನ್ದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ಬಿಟ್ಟು ಬೇಯಿಸಿ. ಒಂದು 5 ಮಿನಿಟ್ಸ್ ಬೇಯಲಿ. ಆಯಿತಾ? ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಟ್ಬಿಟ್ಟು ಬೇಯಿಸಿ. ಒಂದು 2 to 3 ಮಿನಿಟ್ಸ್ ಬೇಯಲಿ, ಸಾಕು ಅಷ್ಟೇ. ನೋಡಿ, ಈಗ ಬೆಂದಿರುತ್ತೆ. ಇಲ್ಲ, ನೀರಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಹಾಗೆ ಅದನ್ನು ತೆಗೆದಿಟ್ಕೊಂಡ್ಬಿಡೋಣ. ಆಯಿತಾ? ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಆಮೇಲೆ ತೆಂಗಿನ ಹೋಳು, ಅರ್ಧ ತೆಂಗಿನ ಹೋಳು ತೊಗೊಂಡಿದ್ದೀನಿ. ಆ ತೆಂಗಿನ ತುರಿ ಇದೇ ಸ್ಪೆಷಲ್ಲು ಈ ಚಿಕನ್ಗೆ. ಅದು ಒಂಥರ ಬೇರೆ ಟೇಸ್ಟ್ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು, ನೆಕ್ಸ್ಟ್ ಇದೇ ಮಾಡ್ಕೊಂಡು ತಿಂತೀರಾ. ಆಮೇಲೆ ಇದು ಒಂದು 4 ಈರುಳ್ಳಿ ಪೇಸ್ಟ್ ಮಾಡಿರೋದು. ಯಾಕಂದರೆ ಅದಕ್ಕೆ ಒಂಥರ ಚೆನ್ನಾಗಿ ರೋಸ್ಟ್ ಮಾಡುವಾಗ ಹಿಡಿಬೇಕು, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಸ್ವಲ್ಪ ತರಿತೇರಿ ಇದ್ದರೂ ತೊಂದರೆ ಏನಿಲ್ಲ. ಈಗ ತೆಂಗಿನ ತುರಿ ಅರ್ಧ ಹೋಳು, ಒಂದು 4 ಈರುಳ್ಳಿ, ಆನಿಯನ್ ಗ್ರೈಂಡ್ ಮಾಡಿರೋದು, ಇದು ಟೊಮೆಟೊ 3 ಗ್ರೈಂಡ್ ಮಾಡಿರೋದು, ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಬಾಣಲಿ ಬಿಸಿ ಆಗುವಾಗ ಕೊಬ್ಬರಿ ಎಣ್ಣೆ ಹಾಕಿ, ಕೊಕೊನಟ್ ಆಯಿಲ್ನ ಹಾಕ್ತಾಯಿದ್ದೀನಿ. ಅದರ ಟೇಸ್ಟೇ ಬೇರೆ. ಆಮೇಲೆ ಅದು ಗುಡ್ ಫಾರ್ ಹೆಲ್ತ್ ಆಲ್ಸೋ. ಕೊಕೊನಟ್ ಆಯಿಲ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಈ ತೆಂಗಿನಕಾಯಿ, ನಾವು ತುರಿದಿಟ್ಟಂಥ ತೆಂಗಿನಕಾಯಿ ಹಾಕಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಡಿ. ಆಮೇಲೆ ಇದೊಂದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರಿತಾ ಇರಬೇಕು. ಸ್ಟವ್ದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಬೇಗ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಆಯಿಲಲ್ಲಿ ಇರುತ್ತಲ್ವ, ಆಗ ಅದ್ರ ಜೊತೆ ಫ್ರೈ ಆಗುವಾಗ ಬೇಗ ಆಗುತ್ತೆ. ನೋಡಿ, ಕಲರ್ ಚೇಂಜ್ ಆಯಿತು ನೋಡಿ. ಈ ಒಂದು ಬ್ರೌನ್ ಕಲರ್ ಬರುವಾಗ, ಈ ಥರ ಬರುವಾಗ ನಾವು ಆನಿಯನ್ನ ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಬೇಕಾದ್ರೆ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಹಾಕ್ಬೋದು. ನಾನು ಸುಮ್ಮನೆ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳಿ. ಅದು ಒಂಚೂರು ಅದ್ರ ನೀರಿನ ಅಂಶ ಎಲ್ಲ ಹೋಗುತ್ತೆ, ಸೌಂಡ್ ಹೋಗುತ್ತೆ ನೀರದು. ಆ ಟೈಮಲ್ಲಿ ನೋಡಿ, ಈ ಕಲರ್ ಥರ ಬಂದಿದೆ, ಅದು ಒಂಚೂರು ಫ್ರೈ ಆದಂಗೆ ಆಗಿದೆ ಅಲ್ವಾ. ನೋಡಿ, ಈ ಥರ ಒಂದು ಅದೇ ಕಲರು ಲುಕ್ ಬರೋದು. ಯಾವಾಗ ಈರುಳ್ಳಿ ಮತ್ತು ತೆಂಗಿನಕಾಯಿ ಫ್ರೈ ಆಗುತ್ತೆ ಅದ್ರ ಕಲರೇ ಬೇರೆ ಆಗುತ್ತೆ. ಮತ್ತು ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. ಅದು ಕೂಡ ಅದರಲ್ಲಿ ಬಾಡಲಿ, ಸ್ವಲ್ಪ ಇದರಲ್ಲೇ ಬಾಡ್ತಾ ಇರಲಿ, ಸಿಮ್ಮಲ್ಲೇ ಇರ್ತದೆ ಸ್ಟವ್ವು. ಆಯಿತಾ? ಆಮೇಲೆ ಇದೆಲ್ಲ ಸೆಟ್ಟಾಗಿ ಬರುತ್ತೆ ನೋಡಿ. ಆ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಮತ್ತು 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರು, ಕೊರಿಂಡರ್ ಪೌಡರ್ ಅದು. ಆಮೇಲೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು. ಸ್ಟವ್ ಫ್ಲೇಮು ಸಿಮ್ಮಲ್ಲಿ ಇರಬೇಕಿಲ್ಲ ಅಂದರೆ ಸೀದೋಗುತ್ತೆ. ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಅದ್ರ ಮುಂಚೆ ಗರಂ ಮಸಾಲ ಹಾಕಿದ್ದೀನಿ 1 ಸ್ಪೂನು. ಗರಂ ಮಸಾಲ, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರ್, ಕೊರಿಂಡರ್ ಪೌಡರ್, ಇದು 4 ಹಾಕಿ ಹಾಗೆಯೇ ಡ್ರೈಯಾಗಿ ಮಾಡಿ. ಆಯಿತಾ? ನೀರು ಹಾಕೋದು ಬೇಡ. ಈಗೇನೆ ಫಸ್ಟ್ ಎಲ್ಲ ಚೆಂದ ಸೆಟ್ಲಾಗಲಿ, ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಂಗೆ ಆಗಬೇಕು. ಈ ಥರ ಹಿಂಗೆ ಆಗ್ತಾ ಇರಲಿ. ಈ ಟೈಮಲ್ಲಿ ನೋಡಿ, ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನಾವು ಹೆಂಗೆ ಫ್ರೈ ಮಾಡ್ತಾ ಇರ್ತೀವಿ ಆಗ ಕಲರ್ ಚೇಂಜ್ ಆಗ್ತಾನೇ ಬರ್ತದೆ. ಆಮೇಲೆ ಅದೊಂದು ಗೊಜ್ಜು ಥರ ಆಗುತ್ತೆ. ನಮಗೆ ಗೊತ್ತೇ ಆಗಲ್ಲ ನೋಡಿ, ಅಲ್ಲಿ ಈರುಳ್ಳಿ ಇದೆಯಾ ಟೊಮೆಟೊ ಇದೆಯಾ ಅಂಥೇಳಿ ಅಂತ. ಆ ಥರ ಆಗಿ ಬರುವಾಗ ಈ ಟೊಮೆಟೊ ಮಾಡ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಮಿಕ್ಸ್ ಮಾಡಿ ಅದ್ರದ್ದು ಹಸಿ ವಾಸನೆ ಹೋಗಲಿ. ಮತ್ತು ಅದೊಂಥರ ಗೊಜ್ಜು ಥರ ಸೇರಿಕೊಳ್ಳುತ್ತೆ.
ಈ ಹಸಿ ವಾಸನೆ ಹೋದ ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಹಿಂಗೆ ಮಾಡ್ತಾ ಇರುವಾಗಲೇ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ಕಲರ್ ಹೆಂಗೆ ಚೇಂಜ್ ಆಯಿತು. ಈ ಟೈಮಲ್ಲಿ ನೀರು ಹಾಕಿ. ನೀವು ಫಸ್ಟೇ ನೀರು ಹಾಕ್ಬಿಟ್ರೆ ಈ ಕಲರ್ ನಮಗೆ ಸಿಗಲ್ಲ. ಹಾಗಾಗಿ ನಾನು ಪದೇ ಅದನ್ನ ಹೇಳ್ತಾ ಇದ್ದದ್ದು ನೀರು ಹಾಕಬೇಡಿ ಅಂತೇಳಿ. ಹಾಗೆ ಮಾಡುವಾಗ ಇದೊಂದು ಗೊಜ್ಜು ಥರ ಆಯಿತು ನೋಡಿ. ಈ ಥರ ಆಯ್ತಲ್ವ. ಈ ಟೈಮಲ್ಲಿ ಎಣ್ಣೆ ಬಿಟ್ಕೊಳ್ತೆ ನೋಡಿ. ಈ ಟೈಮಲ್ಲಿ ನಾವು ಬೇಯಿಸಿಟ್ಟಂಥ ಚಿಕನ್ ಹಾಕಬೇಕು. ಆಗ ಬೇಗ ಬೇಯುತ್ತೆ, ಈ ಮಸಾಲ ಜೊತೆಗೆ ಬೇಗ ಬೇಯುತ್ತೆ. ನೋಡಿ ಎಷ್ಟು ಬೇಗ ನೀರು ಬಿಟ್ಕೊಂಡ್ಬಿಡ್ತು. ಆಯಿಲೆಲ್ಲ ಹೆಂಗೆ ಮೇಲೆ ಬಂತು. ನಾವು ಅಲ್ಲಿ ಬೇಯಿಸಿದ್ದು ಇದರದ್ದು ತೆಂಗಿನಕಾಯಿದು ಕೋಕೋನಟ್ ಆಯಿಲ್ ಎಲ್ಲ ಮೇಲೆ ಬರುತ್ತೆ. ಚೆಂದ ಅದನ್ನು ಡ್ರೈ ಮಾಡ್ಕೊಳ್ಳಿ. ಬೇಗ ಬೆಂದ್ಬಿಡುತ್ತೆ. ಯಾಕಂದರೆ ಬೆಂದಿರೋಂಥ ಚಿಕನ್ ನಾವು ಹಾಕ್ತಾ ಇರೋದು. ಹಾಗೆ ನೋಡಿ ಈ ಥರ ಡ್ರೈ ಮಾಡ್ಕೊಂಡು ತಗೊಳ್ಳಿ. ಹೆಂಗಿರುತ್ತೆ ಗೊತ್ತಾ, ತಿಂತಾಯಿದ್ರೆ ಆ ಕೋಕೋನಟ್ ಆಯಿಲ್ದು, ಆ ಡ್ರೈ ಕೋಕೋನಟ್ದು ಅದರದ್ದೆಲ್ಲ ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ನೋಡಿ ರೆಡಿ ಆಯಿತು. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಇದನ್ನ ಸ್ಟಾರ್ಟರ್ಸ್ಗಾಗಿ ಯೂಸ್ ಮಾಡ್ಬೋದು, ಸೈಡ್ಸ್ಗೆ ತಿನ್ಬೋದು, ಮತ್ತು ನೀವು ಯಾವುದಲ್ಲಾದ್ರೂ ಚಪಾತಿ, ರೊಟ್ಟಿ, ಪೂರಿ ಯಾವುದಕ್ಕಾದ್ರೂ ತಿನ್ಬೋದು. ಆ ಥರ ಚೆನ್ನಾಗಿರುತ್ತೆ. ಇದು ನಾಡನ್ ಸ್ಟೈಲ್ ಚಿಕನ್ ಡ್ರೈ ಫ್ರೈ. ಇದು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸಲ ಮಾಡಿಬಿಟ್ಟು ಹೇಗಿತ್ತು ಅಂಥೇಳಿ. ಭಾಳ ಖುಷಿ ಅನಿಸುತ್ತೆ. ಡೈಲಿ ವೆರೈಟಿ ಮಾಡ್ಕೊತೀನಿ. ತಿನ್ನೋದು ಸ್ವಲ್ಪ ರುಚಿ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.